ನೋಡ್ತಾ ಹೋದಂತೆ ಜನ ಸುಸ್ತಾಗಿ ಹೋಗಿದ್ದಾರೆ. ಕಾಮರಾಜ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ರಸ್ತೆಯಲ್ಲಿ ಮೊಳಕಾಲುದ್ದ ನೀರು ನಿಂತಿದೆ. ಮಳೆ ನೀರಲ್ಲಿ ಮುಳುಗಿದ ಸ್ಕೂಟಿ ಮತ್ತು ಕಾರ್. ನದಿಯಂತಾದ ರಸ್ತೆ, ರಾಜಧಾನಿ ಅಸ್ತವ್ಯಸ್ತ. ಹಿಂಗಪ್ಪ ಮನೆಗೆ ಹೋಗೋದು ಕಷ್ಟ ಅಂತ ಇದ್ದಾರೆ ಜನ. ಕಾಮರಾಜ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಯಲ್ಲಿ ಮೊಳಕಾಲುದ್ದ ನೀರು ನಿಂತಿದೆ. ಮಳೆ ನೀರಲ್ಲಿ ಸ್ಕೂಟಿ, ಕಾರು, ವಾಹನ ಎಲ್ಲ ವಾಹನಗಳು ಮುಳುಗಿ ಹೋಗ್ತಾ ಇದ್ದಾವೆ. ಮನೆಗೆ ಹೆಂಗ್ ಹೋಗೋದು ನಾವು ಅನ್ನುವಂಥ ಟೆನ್ಷನ್ನು. ಜನ ಅಸ್ತವ್ಯಸ್ತಗೊಂಡಿದ್ದಾರೆ. ಈ ಸಿಚುವೇಶನ್, ಈ ಸಮಸ್ಯೆ ಪ್ರತಿ ಬಾರಿ ಮಳೆ ಆದಾಗಲೂ ಈ ಸಮಸ್ಯೆ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ. ಜೋರಾಗಿ ಮಳೆ ಸುರಿತು ಅಂತ ಅಂದ್ರೆ ಬೆಂಗಳೂರು ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಮೊಳಕಾಲುದ್ದ ನೀರು ಕೆರೆ ರೀತಿಯಲ್ಲಿ ಹರಿತಾ ಇರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಡಾಂಬರ್ ರಸ್ತೆ, ಡಾಂಬರು ಸಿಮೆಂಟ್ ರೋಡಲ್ಲಿ ನೀರು ಹಿಂಗಕ್ಕಾಗುತ್ತಾ ಹರಿಲೇಬೇಕು. ವೈಜ್ಞಾನಿಕವಾದಂಥ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಮಳೆ ಆಯಿತು ಅಂತ ಅಂದರೆ ಮಳೆ ನೀರು ಹೋಗೋಕ್ಕೆ ಅಂತಾನೆ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ಡ್ರೈನೇಜ್ ಸಿಸ್ಟಮ್ಗಳಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಿದ್ದೆ. ಮಳೆ ಆಯಿತು ಅಂತ ಅಂದರೆ ಸಾಕು, ಅಲ್ಲಿ ಆಗುವಂಥ ಅವಾಂತರಗಳಿದಾವಲ್ಲ ಅವುಗಳನ್ನು ತಡೆಯೋದಕ್ಕೆ ಆಗಲ್ಲ. ಎಸ್ ನೋಡಿ, ಬೆಂಗಳೂರಿದು ನಾವು ನೋಡ್ತಾ ಇರುವಂಥದ್ದು ಕಾಮರಾಜ ರಸ್ತೆ. ವಾಹನಗಳೆಲ್ಲ ನೀರಲ್ಲಿ ಮುಳುಗಡೆಯಾಗಿ ಹೋಗ್ಬಿಟ್ಟಿದೆ. ಬಿಸಿಲು ಅಂತ ಜನ ಸುಸ್ತಾಗಿ ಏನು ಹೋಗಿದ್ರಲ್ಲ, ಮಳೆ ಒಂದೇ ಸಮನೆ ಎಂಟ್ರಿಯನ್ನ ಕೊಟ್ಟಿದೆ. ವರುಣ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 8 ಜನ ದುರ್ಮರಣ. ಇನ್ನು ಇಂಥ ಸಿಚುವೇಶನ್ ಅಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ. ಹೇಗೆ ಓಡಾಟವನ್ನು ನಡೆಸೋದು, ಹೇಗೆ ನಾವು ನಮ್ಮ ಮನೆಗೆ ಹೋಗೋದು ಅನ್ನುವಂಥ ಟೆನ್ಷನ್ನು. ಲಗ್ಗೆರೆಯಲ್ಲಿ ಹಾರಿ ಹೋಯಿತು ತಗಡಿನ ಮನೆ. ಸೂರಿಲ್ಲದೆ ಅನಾಥೆಯಾದ ಒಂಟಿ ಅಜ್ಜಿ. ತಗಡಿನ ಮನೆಯಲ್ಲಿ ವಾಸ ಮಾಡ್ತಿದ್ದ ಅಜ್ಜಿ, ಇದೀಗ ಆ ತಗಡಿನ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ. ಮನೆಯೆಲ್ಲ ಜಲಮಯ, ದಿಕ್ಕು ತೋಚದ ಅಜ್ಜಿ. ಜಿಬಿಎ ಅಧಿಕಾರಿಗಳೇ ಸ್ವಲ್ಪ ಇತ್ತ ನೋಡಿ ನೆರವನ್ನ ಕೊಡಿ ಅಂತ ಕೇಳ್ಕೊಳ್ತೀವಿ. ಲಗ್ಗೆರೆಯಲ್ಲಿ ತಗಡಿನ ಮನೆಯಲ್ಲಿ ಅಜ್ಜಿ ವಾಸ ಮಾಡ್ತಾ ಇತ್ತು. ಗಾಳಿ ಬೀಸಿರುವಂಥ ಗಾಳಿಯ ರಭಸಕ್ಕೆ ತಗಡು ಸಹಿತ ಹಾರಿ ಹೋಗಿದೆ. ಆ ತಗಡಿನ ಮನೆಯಲ್ಲಿ ಅಜ್ಜಿ ವಾಸ ಮಾಡ್ತಾ ಇರುವಂಥದ್ದು. ಇಂಥ ಮಳೆಯಲ್ಲಿ, ಇಂಥ ಬಿರುಗಾಳಿ ಸಹಿತ ಮಳೆಯಲ್ಲಿ, ಮೇಲೆ ಸೂರಿಲ್ದೆ ಜನ ಹೇಗ್ರಿ ಬದುಕೋದು? ಗಾಳಿ ಗಾಳಿ ಬೀಸ್ತಾ ಇತ್ತಲ್ಲ, ಗಾಳಿ ರಭಸಕ್ಕೆ ಅಲ್ಲಿರುವಂಥ ತಗಡಿನ ಮನೆಗಳು ಸಹಿತ ಎಲ್ಲವೂ ಕೂಡ ಹಾರಿ ಹೋಗಿದೆ ಗಾಳಿಗೆ. ಜಿಬಿಎ ಒಂಚೂರಿತ ಗಮನಿಸಿ ಒಂದು ಒಳ್ಳೆ ರೀತಿಯಾಗಿ ಸೂರನ್ನು ಕಲ್ಪಿಸ್ಕೊಳ್ಬೇಕು. ಯಾರು ಈ ರೀತಿಯಾಗಿ ಸೂರು ಇಲ್ಲದೆ ಇರುವಂಥವ್ರು, ನಿಜವಾಗಿಯೂ ಯಾರಿಗೆ ಅವಶ್ಯಕತೆ ಇದೆಯಲ್ಲ, ನಿಜವಾಗಿಯೂ ಅವಶ್ಯಕತೆ ಇದ್ದವ್ರಿಗೆ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕು. ಇಂಥ ಸಿಚುವೇಶನ್ಗಳಲ್ಲೆಲ್ಲ, ಇಂಥ ಸಂದರ್ಭಗಳಲ್ಲೆಲ್ಲ ಏನು ಮಾಡಬೇಕು ಪಾಪ ಜನ? ಗಾಳಿ ಗೀಳಿ ಕೊಂಡು ಮಕ್ಕಳಿಗೆ ಕೊಟ್ಟಿದ್ದಮ್ಮ